ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ತಿಕ್. ರಾಜ್ಯ ಬಿಜೆಪಿಗೆ ಸರ್ಜರಿ ಈಗಲ್ಲದಿದ್ದರೆ ಇನ್ಯಾವಾಗ? ಸೋಮವಾರ ದೆಹಲಿಗೆ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ತೆರಳುತ್ತಾರೆ. ಅಮಿತ್ ಶಾರೊಂದಿಗೆ ಚರ್ಚೆ ನಡೆಸ್ತಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಇದರ ನಂತರ ಅಮಿತ್ ಶಾ ಮತ್ತು ನಿತಿನ್ ನಬೀನ್ ರವರು ಸೇರಿ ರಾಜ್ಯ ಬಿಜೆಪಿಗೆ ಬದಲಾವಣೆಯ ಅವಶ್ಯಕತೆ ಇದೆಯಾ, ಅಥವಾ ಈ ನಾಯಕರ ನೇತೃತ್ವದಲ್ಲಿ ನಾವು 28ರ ಚುನಾವಣೆಯನ್ನು ಎದುರಿಸೋದಾ ಅನ್ನೋದರ ಕುರಿತಂತೆ ಚರ್ಚೆ ಮಾಡುವಂತಹ ಸಾಧ್ಯಾನುಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಈಗಲಾದರೂ ಬಿಜೆಪಿ ರಾಜ್ಯ ಬಿಜೆಪಿ ಕಡೆ ಕಣ್ಣಾಡಿಸ್ತು ಅನ್ನೋದೇ ಒಂದು ಅಲ್ಪ ಮಟ್ಟಿಗಿನ ಸಮಾಧಾನಕರ ಸುದ್ದಿ ಅಂತ ಹೇಳಬಹುದು. ರಾಜ್ಯ ಬಿಜೆಪಿಯನ್ನು ತನ್ನ ಪಾಡಿಗೆ ತಾನು ಬಿಟ್ಟು ಕೇಂದ್ರ ಬಿಜೆಪಿ ತನ್ನ 2/3 ಮೆಜಾರಿಟಿ ಲೋಕಸಭಾ ರಾಜ್ಯಸಭೆಗಳಲ್ಲಿ ಗಮನ ಹರಿಸ್ತಾ ಇತ್ತು. ಈಗಲಾದರೂ ಕೂಡ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದರ ಸಬ್ಜೆಕ್ಟನ್ನು ಕೈಗೆ ತೆಗೆದುಕೊಂಡ್ರು ಅಂದಾಗಲೇ ಸ್ವಲ್ಪ ಬಿಜೆಪಿಯ ಮನಸ್ಸು ಕರ್ನಾಟಕದ ಕಡೆ ಬಂದಿದೆ ಅಂತೇಳಿ ಹೇಳ್ಬೋದು. ವಿಜೇಂದ್ರ ಅವರ ಅವಧಿ ಈಗಾಗಲೇ ಮುಕ್ತಾಯಗೊಂಡಿದೆ. ಅವರ ಬದಲಾವಣೆ ಮಾಡೋದೇ ಇಲ್ಲ ಅನ್ನುವಂಥ ಸುದ್ದಿಗಳು ಕೇಳಿ ಬರ್ತಾ ಇತ್ತು ಪರಿಷತ್ ಚುನಾವಣೆಯ ಮತದಾನಕ್ಕೂ ಮುಂಚೆ. ಈಗ ಅದೇ ರೀತಿಯ ಸುದ್ದಿಗಳು ಇದೆಯಾ ಅಂತ ನೀವು ಕೇಳಿದ್ರೆ 50-50 ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪರಿಷತ್ ಚುನಾವಣೆಯಲ್ಲಿ ಬಿ ಜೆ ಪಿಯ ಪ್ರಿಪರೇಷನನ್ನು ನೀವು ಕೇಳಿಬಿಟ್ರೆ ನಿಜಕ್ಕೂ ಕೂಡ ಇದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿಯ ಕೇಂದ್ರದಲ್ಲಿ ಬಿ ಜೆ ಪಿಯ ನಾಯಕ ಅಮಿತ್ ಶಾ ರವರು ಮಾಡುವಂತಹ ತಂತ್ರಗಾರಿಕೆಗಳಲ್ಲಿ ಒಂದು ಅರ್ಧದಷ್ಟು ಪಾಲಿನ ತಂತ್ರಗಾರಿಕೆಯನ್ನು ಕೂಡ ಇವರು ಮಾಡಲಿಕ್ಕೆ ಮುಂದೆ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಪಕ್ಷ ಅಧಿಕಾರಕ್ಕಿದೆ. ಆ್ಯಸ್ ಯೂಶುವಲ್ ಅಡ್ಡ ಮತದಾನಗಳು ಬಿ ಜೆ ಪಿ ಕಡೆಯಿಂದ ಆಗ್ತವೆ. ಬಿ ಜೆ ಪಿಯವರು ಅದಕ್ಕೇನು ತಯಾರಿಯನ್ನು ಮಾಡ್ಕೊಂಡಿದ್ರು. ಸ್ವತಃ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ರು, ನಮಗೆ ಬಿ ಜೆ ಪಿ ಕಡೆಯಿಂದ ಸೌಜನ್ಯಕ್ಕೂ ಯಾರು ಕರೆ ಮಾಡಿಲ್ಲ ಅಂತ. ಯತ್ನಾಳ್ ಅವರು ಅವರೇ ಪತ್ರವನ್ನು ಬರೆದು ನಾವು ಬಿ ಜೆ ಪಿ ಅಭ್ಯರ್ಥಿಗೆ ಮತವನ್ನು ಹಾಕ್ತೀವಿ ಅಂತ ಯತ್ನಾಳ್ ಹೇಳಿದ್ರು. ಆಯಿತು, ಸೋಮಶೇಖರ್ ಹೆಬ್ಬಾರನ್ನು ಉಚ್ಚಾಟನೆ ಮಾಡಿದ್ದೀರಿ, ಅವರು ಪಕ್ಷದಿಂದ ದೂರ ಉಳ್ಕೊಂಡಿದ್ದಾರೆ. ಇನ್ನು ಉಳಿದಂಥ 62 ಶಾಸಕರನ್ನು ತಮ್ಮ ಕಡೆ ಇಟ್ಕೊಳ್ಳಲಿಕ್ಕೆ ಬಿ ಜೆ ಪಿಯವ್ರ ಕೈಲಿ ಯಾಕೆ ಆಗಲಿಲ್ಲ? ಪ್ರಿಪ್ರೇಷನ್ ಏನಿತ್ತು ಬಿ ಜೆ ಪಿಯವ್ರ ಕಡೆಯಿಂದ? ಕಾಂಗ್ರೆಸ್ನವರು ಮಾಕ್ ವೋಟಿಂಗನ್ನು ಮಾಡಿಸಿದ್ರು. ತಮ್ಮ ಹೊಸದಾಗಿ ಆಯ್ಕೆ ಇರುವಂಥ ಶಾಸಕರಿಗೆ ತಯಾರಿಯನ್ನು ಕೊಟ್ಟರು, ಅನರ್ಹ ಆಗಬಾರ್ದು, ಅಸಿಂಧುಗೊಳ್ಳಬಾರ್ದು ಮತಗಳು ಅಂತ. ಬಿ ಜೆ ಪಿಯವರು ಯಾವುದೇ ಸಾಹಸಕ್ಕೆ ಕೈ ಹಾಕಲಿಲ್ಲ. ಕೆಲವು ಸುದ್ದಿಗಳು ಕನ್ಫರ್ಮ್ ಆಗಲಿಲ್ಲ, ಇನ್ನು ಬಿ ಜೆ ಪಿ ಕಡೆಯಿಂದ ವಿಪ್ ಜಾರಿ ಆಗಲಿಲ್ಲ, ಶಾಸಕರುಗಳು ಪರದಾಡಿದ್ರು ಬೆಳಗ್ಗೆ ಅಂತ. ಜೊತೆಗೆ ಹೈಕಮಾಂಡ್ನ ಎಡವಟ್ಟು ಕೂಡ ಇದೆ. ಯಾವುದೋ ಆಶ್ಚರ್ಯ ಎನ್ನುವಂತೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಬಿ ಜೆ ಪಿ ಒಂದು ಹೆಜ್ಜೆ ಮುಂದಿಡ್ತಾರೆ. ಈಗಲೂ ಕೂಡ ಸರ್ಪ್ರೈಸ್ ಕೊಟ್ಟರು. ಆ ಅಭ್ಯರ್ಥಿಗಳು ಕೂಡ ಈ ಬಿ ಜೆ ಪಿಯ ಶಾಸಕರಿಗೆ ತೃಪ್ತಿಯನ್ನು ತಂದಿರಲ್ಲ. ಆಯಿತು, ಈ ಪರಿಷತ್ ಚುನಾವಣೆಯನ್ನು ಸ್ವಲ್ಪ ಪಕ್ಕಕ್ಕಿಟ್ಬಿಡೋಣ. 23ರ ಚುನಾವಣೆ ಜನರಲ್ ಎಲೆಕ್ಷನ್ ನಡೆದ ನಂತರ ಬಿ ಜೆ ಪಿಯ ಒಟ್ಟಾರೆ ಪರ್ಫಾರ್ಮೆನ್ಸ್ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡುತ್ತೆ. 24ರಲ್ಲಿ ನಮಗೆ ಲೋಕಸಭಾ ಚುನಾವಣೆ ಸಿಕ್ತು. ನರೇಂದ್ರ ಮೋದಿಯವರ ಫ್ಯಾಕ್ಟರ್ ಬಿ ಜೆ ಪಿ ಆರಾಮಾಗಿ ಗೆದ್ಕೊಂಡಿತು ಕರ್ನಾಟಕದಲ್ಲಿ. ಆಡಳಿತಾರೂಢ ಕಾಂಗ್ರೆಸ್ ಇದ್ದರೂ ಕೂಡ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಒಳ್ಳೆಯ ರೀತಿಯಲ್ಲೇ ಇತ್ತು. ಅದರ ನಂತರ ಬಂದಂತಹ ಸಾಲು ಬೈ ಎಲೆಕ್ಷನ್ಸ್ಗಳಲ್ಲಿ ಗೆದ್ದಿರುವಂಥ ಕ್ಷೇತ್ರಗಳನ್ನೇ ಬಿ ಜೆ ಪಿ ಸೋಲ್ತು. ಮಾರ್ಜಿನ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸ್ಕೊಳ್ತು ಕಾಂಗ್ರೆಸ್. 24ರ ನವೆಂಬರ್ ತಿಂಗಳು ಅನಿಸುತ್ತೆ, ಸಂಡೂರು, ಶಿಗ್ಗಾಂವಿ, ಚನ್ನಪಟ್ಟಣಕ್ಕೆ ಎಲೆಕ್ಷನ್ ನಡೀತು. ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋತೋದ್ರು. ಸಂಡೂರಿನಲ್ಲಿ ಏನೋ ಸ್ವಲ್ಪ ಪ್ರಮಾಣದಲ್ಲಿ ಬಿ ಜೆ ಪಿ ಲೀಡ್ನಲ್ಲಿ ಕಡಿಮೆ ಲೀಡನ್ನು ಕೊಡುವುದರ ಮೂಲಕ ಏನೋ ಇಂಪ್ರೂವ್ಮೆಂಟನ್ನು ಕಾಣಿತು. ಶಿಗ್ಗಾಂವಿ ಮಾಜಿ ಮುಖ್ಯಮಂತ್ರಿಗಳು ಗೆದ್ದಂತಹ ಕ್ಷೇತ್ರ, ಭರತ್ ಬೊಮ್ಮಾಯಿ ನಿಂತಿದ್ರು, ಸೋತರು. ತಮ್ಮ ಸ್ವತಃ ಒಂದು ಕ್ಷೇತ್ರವನ್ನೇ ಗೆದ್ದಂಥ ಕ್ಷೇತ್ರವನ್ನೇ ಬಿ ಜೆ ಪಿ ಉಳಿಸ್ಕೊಳ್ಳಲಿಲ್ಲ. ಆಯಿತು, 3 ಕ್ಷೇತ್ರಗಳು ಹೋಯಿತು. ಇತ್ತೀಚೆಗೆ ಬರೋಣ. ದಾವಣಗೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹರಿದು 3 ಭಾಗಲಾಗಿತ್ತು. ಬಿ ಜೆ ಪಿಗೆ ಗೆಲ್ಲುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೂ ಕೂಡ ಬಿ ಜೆ ಪಿ 5,000-6,000 ಮತಗಳ ಅಂತರದಿಂದ ಸೋಲ್ತು. ಬಾಗಲಕೋಟೆಯಲ್ಲಿ ಇದ್ದಂತಹ ಲೀಡನ್ನು ಬಿಟ್ಟುಕೊಡ್ತು ಬಿ ಜೆ ಪಿ. 5,000 ಅಂತರದಿಂದ ಕಾಂಗ್ರೆಸ್ ಗೆದ್ದಿತ್ತಲ್ಲಿ 23ರಲ್ಲಿ. ಈಗ ಅದು 20,000 ದಾಟಿತ್ತು. ಏನು ಮಾಡ್ತಾ ಇದೆ ರಾಜ್ಯ ಬಿ ಜೆ ಪಿ ಅನ್ನೋದು ಕೇಂದ್ರ ಬಿ ಜೆ ಪಿಗೂ ಕೂಡ ಅರ್ಥವಾಗದ ಸ್ಥಿತಿಯಲ್ಲಿ ಕೇಂದ್ರ ಬಿ ಜೆ ಪಿ ಇತ್ತು.
ಹೈಕಮಾಂಡ್ BJP ಹೈಕಮಾಂಡ್ ಇತ್ತು. ಈಗ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರೊಂದಿಗೆ ಮಾತನಾಡಿದ್ದಾರೆ, ವಿಜೇಂದ್ರ ಅವರೊಂದಿಗೆ ಮಾತನಾಡಿದ್ದಾರೆ. ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗ್ತಾ ಇದ್ದಂತೆ ಒಂದು ರೀತಿಯಾಗಿ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಿತಿನ್ ನಬೀನ್ ಬಂದಾಗಲೇ ಅಂದ್ಕೊಂಡಿದ್ರು BJP ಕಾರ್ಯಕರ್ತರು, ಇಲ್ಲ ಈಗ ಸುಧಾರಿಸುತ್ತೆ BJP, ಏನೋ ಒಂದು ಬದಲಾವಣೆ ಆಗುತ್ತೆ, ಈಗ ಧೈರ್ಯವಾಗಿ BJP ಪ್ರಶ್ನೆ ಮಾಡುತ್ತೆ ರಾಜ್ಯ ಸರ್ಕಾರವನ್ನು ಅಂತ. ನಿತಿನ್ ನಬೀನ್ ರವರ ಕಾರ್ಯವೈಖರಿ ಕೂಡ ಹಾಗೇ ಇತ್ತು, ಖಡಕ್ ಆಗಿ ಬಂದು ಮಾತನಾಡಿದ್ರು. ಆದರೆ ಅದು ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗಲೇ ಇಲ್ಲ. ನಿತಿನ್ ನಬೀನ್ ಅವರು ಬಂದರು ಹೋದರು. ಈಗ ರಾಜ್ಯ BJP ಉಸ್ತುವಾರಿ ರಾಧಾ ಮೋಹನ್ ದಾಸ್ ಇದ್ದಾರೆ, ಅದಕ್ಕಿಂತ ಮುಂಚೆ ಅರುಣ್ ಸಿಂಗ್ ಇದ್ರು, ಅವರ ಪರವಾಗಿರಲಿಲ್ಲ. ಇವರು ಬಂದರು ಹೋದರು, ಅದೇ ಆಗ್ತಾ ಇದೆ ರಾಜ್ಯ BJPಗಳಲ್ಲಿ. ಹೈಕಮಾಂಡ್ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿಲ್ಲ. ಹಾಗಾಗಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಇದ್ರು, ಹೆಂಗೋ BJP ತಳ್ಕೊಂಡು ಬಂತು. ಈಗ ತಳ್ಕೊಂಡು ಬರುವಂಥ ಸ್ಥಿತಿ ಇಲ್ಲ. DK ಶಿವಕುಮಾರ್ ನಿಂತಿದ್ದಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ ನಿನ್ನೆ ನೋಡಿ ನೀವು, ಕರಾವಳಿಯ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕರೆದಿದ್ದಾರೆ. BJPಯ ಭದ್ರಕೋಟೆಗೆ ಕೈ ಹಾಕ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಇನ್ನು BJP ಆಮೆ ವೇಗದಲ್ಲೇ ಸಾಕ್ತಾ ಇದ್ರೆ, ಇದೇ ರೀತಿ ನಾಯಕತ್ವ ಮುಂದುವರೆದ್ರೆ BJPಗೆ ದೊಡ್ಡ ಪೆಟ್ಟಂತೂ ಬೀಳುವಂಥದ್ದು ಖಚಿತ. 28ರಲ್ಲಿ 62 ಇರೋದು 32 ಆದರೂ ಕೂಡ ಆಶ್ಚರ್ಯಪಡಬೇಕಿಲ್ಲ. DK ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕ, ಹಾಗಾಗಿ JDSಗೂ ಕೂಡ ಪೆಟ್ಟು ಬಿದ್ದಿರುತ್ತೆ. JDS ಕೂಡ ಅಂಥದ್ದೇನು ಪರ್ಫಾರ್ಮೆನ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ DK ಶಿವಕುಮಾರ್ ಅವರ ಆಡಳಿತ ವೈಖರಿ ಇನ್ನುಳಿದ 2.5 ವರ್ಷಗಳ ಕಾಲ ಇದೇ ರೀತಿ ಇದ್ದರೆ, BJPಯ ವಿರೋಧ ಪಕ್ಷದ ನಾಯಕರ ನಡವಳಿಕೆ, ರಾಜ್ಯಾಧ್ಯಕ್ಷರ ಆ್ಯಕ್ಟಿವ್ನೆಸ್ಸು ಇದೇ ರೀತಿ ಇದ್ದರೆ ಇವರು ಕೂಡ 32ಕ್ಕೆ ಬಂದು ನಿಂತ್ಕೋತಾರೆ ಅಷ್ಟೇ. ಹಾಗಾಗಿ ರಾಷ್ಟ್ರ BJP ಹೈಕಮಾಂಡ್ ಈಗ ಸರಿಯಾದ ಸಮಯ ಅಂತೇಳಿ ಅಂದ್ಕೊಂಡಿದ್ದೀವಿ ಏನೋ ಗೊತ್ತಿಲ್ಲ, ಈಗಲೂ ಕೂಡ ಎಚ್ಚೆತ್ತುಕೊಳ್ಳೋದೇ ಇಲ್ಲ. ಇರುವ ನಾಯಕರನ್ನು ನಾವು ಬೂಸ್ಟ್ ಮಾಡ್ತೀವಿ, ಇವರಿಗೆ ಧೈರ್ಯ ತುಂಬ್ತೀವಿ ಅಂತ ಹೇಳಿ ಅದು BJPಯ ಆಂತರಿಕ ವಿಚಾರ, BJPಗೆ ಬಿಟ್ಟಿರುವಂಥದ್ದು. ಹಾಗೇನಾದರೂ BJP ನಿರ್ಧಾರವನ್ನು ತೆಗೆದುಕೊಂಡ್ರೆ 28ಕ್ಕೆ BJPಗೆ ಕಷ್ಟ ಅಂತೂ ನಿಜಕ್ಕೂ ಕೂಡ ಇದೆ. ಸಿದ್ದರಾಮಯ್ಯನವರಿದ್ದರು, ಅವರು 5 ವರ್ಷ ಕಂಟಿನ್ಯೂ ಆಗಿದ್ದರೆ ಒಂದು ಚಾನ್ಸು ಈ ಮೈತ್ರಿಕೂಟಕ್ಕೆ ಅಂತೇಳಿ ನೋಡ್ಬೋದಾಗಿತ್ತು. ಬಟ್ DK ಶಿವಕುಮಾರ್ ಆ ಚಾನ್ಸನ್ನೇ ಕೊಡ್ತಾ ಇಲ್ಲ, ಕೊಡುವಂಥ ಸಾಧ್ಯತೆಗಳು ಕೂಡ ಇಲ್ಲ. ಏನಾದರೂ ಹೊಸ ರಣತಂತ್ರವನ್ನು BJP ಪಾಳ್ಯ ಮಾಡಿದ್ರೆ, ವಿಜೇಂದ್ರ ಅವರೇ ಈಗ ರಾಜ್ಯಾಧ್ಯಕ್ಷರಾಗಿ ಮುಂದುವರಿದು ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರೂ ಕೂಡ ಒಂದು ಹೊಸ ರಣತಂತ್ರವನ್ನು ಮಾಡಿದ್ರೆ, ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರ ನಿನ್ನೆಯ ಅವರು ಡಾರ್ಲಸ್ ಕಾಲೋನಿಯ ಅವರ ನಿವಾಸದ ಎದುರು ಪತ್ರಕರ್ತರೊಂದಿಗೆ ಮಾತನಾಡಿದಾಗ ನೀವು ಗಮನಿಸ್ಬೋದು, ಓಪನ್ ಅಪ್ ಆಗಿ ಎಲ್ಲವನ್ನ ಕೂಡ ಹೇಳಿಬಿಟ್ರು ವಿಜೇಂದ್ರ ಅವರು. ಕಾರ್ಯಕರ್ತರು ಬೇಸತ್ತಿದ್ದಾರೆ, ಕಾರ್ಯಕರ್ತರಿಗೆ ಈ ವಿಚಾರ, ಅವರು ಪರಿಷತ್ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತ್ರ ಮಾತನಾಡಿದ್ರು. ಬಟ್ ಕಾರ್ಯಕರ್ತರು BJPಯನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡಿ, BJPಯ ನಾಯಕತ್ವದ ರಾಜ್ಯ BJP ನಾಯಕತ್ವವನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡಿ ಸುಮಾರು ತಿಂಗಳುಗಳೇ ಕಳೆದೋಯ್ತು. ಆದರೂ BJP ಹೈಕಮಾಂಡ್ ರಾಜ್ಯ BJP ಎಚ್ಚೆತ್ಕೊಂಡಿರಲಿಲ್ಲ. ರಾಜ್ಯ BJPಯಲ್ಲಿ ಇದ್ದಂತಹ ಮಾಸ್ ಲೀಡರ್ಗಳೆಲ್ಲ ಸೈಡ್ಲೈನ್ ಆದರು. ಯಡಿಯೂರಪ್ಪನವರು ರಾಜಕಾರಣದಿಂದ ದೂರ ಇದ್ದಾರೆ, ಈಶ್ವರಪ್ಪನವ್ರನ್ನ ಸೈಡ್ಲೈನ್ ಮಾಡಲಾಯಿತು. CT ರವಿಯವರು ಕೂಡ ಆ್ಯಕ್ಟಿವ್ ಆಗಿಲ್ಲ. ನಿಮಗೆ ಈ ಕಡೆ ಯತ್ನಾಳ್ ಅವರು ಕೂಡ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಲೋಕಸಭೆಗೆ ಹೋಗಿದ್ದಾರೆ, ಅವರು ಬೆಂಗಳೂರಲ್ಲಿ ಕಾಣ್ತಾರೋ ಇಲ್ವೋ ಅದೇ ಕ್ವಶನ್ ಮಾರ್ಕ್. ಮುಖ್ಯಮಂತ್ರಿಗಳಾಗಿದ್ದಂಥವ್ರ ಹಿಂದೆ ನಾಯಕತ್ವದ ಕೊರತೆ ದೊಡ್ಡ ಪ್ರಮಾಣದಲ್ಲಿ BJPಯಲ್ಲಿ ಕಾಣಿಸ್ತಾ ಇದೆ. ರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಯಾವ ಸ್ಥಿತಿ ಇದೆಯೋ ರಾಜ್ಯದಲ್ಲಿ BJPಗೆ ಆ ಸ್ಥಿತಿ ಇದೆ. ಒಂದು ವೇಳೆ ಇನ್ನಾದರೂ ಕೂಡ BJP ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ 28ರ ಚುನಾವಣೆಗೆ BJP 30-35ರಲ್ಲಿ ನಿಂತ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇದೇ ರೀತಿಯಾದಂಥ ವೇಗ, ಇದೇ ರೀತಿಯಾದಂತಹ ನಾಯಕತ್ವ BJPಯಲ್ಲಿ ಮುಂದುವರೆದ್ರೆ. ನಮಸ್ಕಾರ.